ನಮಸ್ಕಾರ. ಮಹಾಭಾರತದ ಕಥೆಗಳನ್ನು ನಾನು ಪ್ರಾರಂಭ ಮಾಡಿದ್ದೆ. ಮಹಾಭೀಷನೆಂಬ ಮಹಾರಾಜ ತನ್ನ ದೈವಶಕ್ತಿಗಳ ಧಾರ್ಮಿಕ ಶಕ್ತಿಗಳ ಪರಾಕ್ರಮದಿಂದ ಸಶರೀರವಾಗಿ ಬ್ರಹ್ಮಲೋಕವನ್ನು ಸೇರ್ತಾನೆ. ಅಲ್ಲಿ ಅವನು ಬ್ರಹ್ಮನ ಸಭೆಯಲ್ಲಿ ಅನುಚಿತವಾಗಿ ವರ್ತನೆ ಮಾಡಿದ ಪ್ರಯುಕ್ತ ಅವನು ಭೂಲೋಕದಲ್ಲಿ ಶಾಪಗ್ರಸ್ತನಾಗಿ ಬರ್ತಾನೆ. ಗಂಗಾದೇವಿ ಅವನ ಮಡದಿ ಆಗಿರ್ತಾಳೆ, ಅವಳು ಕೂಡ ಇವನ ಜೊತೆ ಬರ್ತಾಳೆ. ಈತನ ಮಧ್ಯೆ ವಿಕ್ಷಾಪವಂಶದ ಮತ್ತೋರ್ವ ರಾಜ ಭರತರಾಜ ತಪಸ್ಸಿನ ಫಲವಾಗಿ ಗಂಗಾದೇವಿ ಭೂಲೋಕಕ್ಕೆ ಬರ್ತಾ ಇರ್ತಾಳೆ. ಮಾರ್ಗ ಮಧ್ಯದಲ್ಲಿ ಭೂಲೋಕಕ್ಕೆ ಬರುವ ಮಾರ್ಗ ಮಧ್ಯದಲ್ಲಿ ಅವಳು 8 ವಸುಗಳನ್ನು ಕಾಣ್ತಾಳೆ. ಅವಳು ಭೂಲೋಕದ ಕಡೆ ಬರ್ತಾ ಇದ್ದ ವಸುಗಳು ಅವರು ವಸಿಷ್ಠರ ತಪಸ್ಸು ಭಂಗ ಮಾಡಿದ್ದಕ್ಕಾಗಿ ಅವರು ಕೂಡ ಶಾಪಗ್ರಸ್ತಾಗಿ ಬಂದಿರ್ತಾರೆ. ಅವರೆಲ್ಲ ಭೇಟಿ ಆಗ್ತಾರೆ. ಗಂಗಾದೇವಿ ಅವ್ರನ್ನೆಲ್ಲ ಕುರಿತು ಅವ್ರನ್ನ ಭೂಲೋಕದಲ್ಲಿ ಜನ್ಮ ಕೊಡೋದಕ್ಕೆ ಒಪ್ಕೊಳ್ತಾಳೆ. ಆದರೆ ಒಂದು ಷರತ್ತಿನೊಂದಿಗೆ. ಆ ಷರತ್ತೇನೆಂದರೆ ಒಬ್ಬನಾದ್ರೂ ಉಳ್ಕೋಬೇಕು ಅಂಥೇಳಿ. ಇದನ್ನಾಗಲೇ ಇಂದಿನ ಕತೆ ಭಾಗದಲ್ಲಿ ನಾನು ಹೇಳಿದ್ದೀನಿ. ಹಾಗೆ ಮುಂದುವರೆದು ಪ್ರತೀಪನೆಂಬ ಭರತವಂಶದ ರಾಜ ಇರ್ತಾನೆ. ಅವನು ಕೂಡ ಪರಾಕ್ರಮಿ ಇರ್ತಾನೆ. ಅವನಿಗೆ ವೃದ್ಧಾಪ್ಯದ ತನಕನೂ ಕೂಡ ಸಂತಾನ ಪ್ರಾಪ್ತಿ ಆಗಿರೋದಿಲ್ಲ. ಮುಂದೆ ಈ ಮಹಾಭೀಷ ಈ ಪ್ರತೀಪನ ಮಗನಾಗಿ ಹುಟ್ಟುತ್ತಾನೆ. ಅವನ ಮನಸ್ಸನ್ನು ಶಾಂತಗೊಳಿಸಿದ್ರಿಂದ ಈ ಪ್ರತೀಪ ಇವನ ಮಗನಿಗೆ ಶಂತನು ಎಂದು ಹೆಸರಿಡ್ತಾರೆ. ಅವನು ಶಮನಕಾರಕ ಕೂಡ ಆಗಿರ್ತಾನೆ. ಆದ್ದರಿಂದ ಎಲ್ಲ ರೋಗ ರುಜಿನಗಳನ್ನು ಶಮನ ಮಾಡ್ತಕ್ಕಂಥ ಅವನು ಆಗಿರೋದ್ರಿಂದ ಅವನ ಸ್ಪರ್ಶದಿಂದಲೇ ಶಮನ ಮಾಡೋದಾಗಿದ್ದರಿಂದ ಅವನನ್ನು ಶಮನಕಾರಕ ಅಂತಲೂ ಕರೀತಾರೆ. ಹೀಗೆ ಪ್ರತೀಪ ಮಹಾರಾಜ ವೃದ್ಧಾಪ್ಯದಲ್ಲಿ ವಾನಪ್ರಸ್ಥಾಶ್ರಮಕ್ಕೆ ಹೋಗ್ತಾನೆ. ಈ ಶಂತನು ಮಹಾರಾಜ ಒಮ್ಮೆ ವನವಿಹಾರಕ್ಕೆ ಹೋದಾಗ ಈ ಗಂಗಾದೇವಿಯನ್ನು ಅವನು ಕಾಣ್ತಾನೆ. ಗಂಗಾದೇವಿಯನ್ನು ಕಂಡು ನನ್ನನ್ನು ಮದುವೆ ಆಗಬೇಕು ಅಂತ ಕೇಳ್ಕೊಳ್ತಾನೆ. ಆ ಗಂಗಾದೇವಿ ಷರತ್ತನ್ನು ವಿಧಿಸ್ತಾಳೆ, ನನ್ನನ್ನು ಏನು ಕೇಳಬಾರ್ದು ಅಂಥೇಳಿ. ಅದಕ್ಕೆಲ್ಲ ಒಪ್ಕೊಳ್ತಾನೆ, ಮದುವೆ ಆಗ್ತಾನೆ. ಹಾಗೆ ಆ ಷರತ್ತಿನ ಮೇಲೆ ಗಂಗಾದೇವಿ ತನಗೆ ಹುಟ್ಟಿದ 7 ಮಕ್ಕಳನ್ನು ಒಬ್ಬರಂತೆ ನದಿಯಲ್ಲಿ ಎಸೆದು ಸಾಯಿಸ್ತಾಳೆ. 8ನೇ ಮಗುವನ್ನು ಕೂಡ ಈ ರೀತಿ ಮಾಡಲಿಕ್ಕೆ ಅಂತ ಹೋದಾಗ ಈ ಶಂತನಿಗೆ ಬೇಜಾರಾಗುತ್ತೆ. ನೀನು ಕ್ರೂರಿ ಪಾಪಿ, ಯಾಕೆ ಈ ಥರ ಮಾಡ್ತಿದ್ದೀನಿ, ನೀನು ರಾಕ್ಷಸಿಯ ಅಂತ ಕೇಳ್ತಾನೆ. ಆಗ ಗಂಗಾದೇವಿ ಹೇಳ್ತಾಳೆ, ನೀನು ನನ್ನ ಷರತ್ತನ್ನು ಮುರಿದಿದ್ದೀಯ, ಇಲ್ಲಿಗೆ ನಿನ್ನ ಒಪ್ಪಂದ ಮುಗಿಯಿತು, ನಾನು ಹೊರಡ್ತೇನೆ ಅಂತ ಹೇಳ್ತೇನೆ. ಈ ಮಗುವನ್ನು ನಿನ್ನ ಮಾತಿನಂತೆ ಕೊಲ್ಲೋದಿಲ್ಲ, ನಾನು ಮುಂದೆ ಇವನನ್ನು ಸಕಲ ವಿದ್ಯಾ ಪಾರಂಗತನನ್ನಾಗಿ ಮಾಡಿ ಮತ್ತೆ ಒಪ್ಪಿಸ್ತೀನಿ ಅಂತ ಹೇಳ್ತಾನೆ. ಗಂಗಾದೇವಿ ತನ್ನ 8ನೇ ಮಗುವನ್ನು ಕೂಡ ಎತ್ಕೊಂಡು ಹೋದಾಗ ಈ ಶಂತನು ದೀರ್ಘಕಾಲ ರಾಜ್ಯಭಾರವನ್ನು ಮಾಡ್ತಾ ಹೋಗ್ತಾನೆ. ರಾಜ್ಯಾಧಿಕಾರಿಗಳಲ್ಲೇ ಅವನು ಹೆಚ್ಚು ತೊಡಗಿಸ್ಕೊಳ್ತಾನೆ. ಒಮ್ಮೆ ಈ ಶಂತನು ಮಹಾರಾಜ ವನವಿಹಾರಕ್ಕೆ ಅಂತೇಳಿ ಹೋದಾಗ ಒಂದು ಜಿಂಕೆಯನ್ನು ಬೆನ್ನಟ್ಟಿಕೊಂಡು ಹೋಗ್ತಾನೆ. ಆ ಜಿಂಕೆ ಓಡ್ತಾ ಗಂಗಾ ನದಿ ತೀರಕ್ಕೆ ಬಂದುಬಿಡುತ್ತೆ. ಗಂಗಾ ನದಿ ತೀರದಲ್ಲಿ ಬಂದಾಗ ಬಾಯಾರಿಕೆಯಿಂದ ಅವನು ನೀರನ್ನು ಕುಡಿಬೇಕು ಅಂತ ಮಲಸ್ತಾನೆ. ಇದ್ದಕ್ಕಿದ್ದ ಹಾಗೆ ಗಂಗಾ ನದಿಯ ನೀರು ಸಂಪೂರ್ಣವಾಗಿ ಬತ್ತಿ ಹೋಗ್ಬಿಡುತ್ತೆ. ಅಲ್ಲಿ ಒಬ್ಬ ಬಾಲಕ ತನ್ನ ಬಾಣಗಳ ಶಕ್ತಿಯಿಂದ ಗಂಗಾ ನದಿಗೆ ಒಂದು ಅಣೆಕಟ್ಟನ್ನು ಕಟ್ಟಿ ನಿಲ್ಲಿಸುತ್ತಾನೆ. ಇವನು ಶಂತನು ಈ ಬಾಲಕನ ಚಮತ್ಕಾರವನ್ನು ನೋಡಿ ಮೋಹಿತನಾಗ್ತಾನೆ. ಅವನ ಪರಾಕ್ರಮವನ್ನು ನೋಡಿ ಅವನಿಗೆ ಆಕರ್ಷಣೆಗೊಳಗಾಗ್ತಾನೆ. ಇಷ್ಟು ಚಿಕ್ಕ ಬಾಲಕ ಎಷ್ಟೊಂದು ಶಕ್ತಿ ಸಾಮರ್ಥ್ಯವನ್ನು ಹೊಂದಿದ್ದಾನೆ, ಗಂಗಾ ನದಿಯನ್ನೇ ತಡೆಯಬಲ್ಲ ತನ್ನ ಬಾಣದ ಶಕ್ತಿಯಿಂದ ಅಂಥೇಳಿ ಅವನಿಗೆ ಬಹಳ ಸಂತೋಷ ಆಗಿಬಿಡುತ್ತೆ. ಇದ್ದಕ್ಕಿದ್ದ ಹಾಗೆಯೇ ಥಟ್ಟಂತ ಅಲ್ಲಿ ಗಂಗಾದೇವಿ ಪ್ರತ್ಯಕ್ಷ ಆಗಿಬಿಡ್ತಾಳೆ. ಶಂತನು ಮಹಾರಾಜ, ಇವನು ಯಾರನ್ನು ತಿಳಿದಿದೆ, ಇವನು ನಿನ್ನ ಮಗ, ಇವನನ್ನು ವಸಿಷ್ಠರಲ್ಲಿ ಕರೆದುಕೊಂಡು ಹೋಗಿ ಸಕಲ ವೇದ ಪಾರಂಗತನಾಗಿ ಮಾಡಿದ್ದೀನಿ. ಪರಶುರಾಮನಲ್ಲಿ ಜಮದಗ್ನಿಯ ಮಗ ಪರಶುರಾಮನಲ್ಲಿ ಕರೆದುಕೊಂಡು ಹೋಗಿ ಇವನನ್ನು ಧನುರ್ವಿದ್ಯೆಯಲ್ಲಿ ಪಂಡಿತನನ್ನಾಗಿ ಮಾಡಿದ್ದೇನೆ. ಇವನು ಇಂದ್ರನಿಗೆ ಸಮನಾಗ ಶಕ್ತಿಯನ್ನು ಹೊಂದಿರ್ತಾನೆ. ಇವನನ್ನು ನಿನಗೆ ಒಪ್ಪಿಸ್ತಾ ಇದ್ದೀನಿ, ಈಗ ನೀನು ಇವನನ್ನು ಕರೆದುಕೊಂಡು ಹೋಗ್ಬೋದು ಅಂಥೇಳಿ ಹೇಳ್ತಾನೆ. ಶಂತನು ಮಹಾರಾಜನಿಗೆ ಅತ್ಯಂತ ಸಂತೋಷ ಆಗುತ್ತೆ, ಬಹಳ ಹೆಮ್ಮೆ ಆಗುತ್ತೆ. ಯಾಕೆಂದರೆ ಅವನನ್ನು ನೋಡಿದಾಗ ಅವನು ಬಯಸ್ತಾನೆ,
ಮೋಹಿತನಾಗ್ತಾನೆ ಅಂತಂದರೆ ಇಂಥ ಒಬ್ಬ ಮಗ ನನಗಿರಬಾರ್ದಿತ್ತೆ ಅಂತ ಹೇಳ್ತಿರ್ತಾನೆ, ಅವನೇ ನನ್ನ ಮಗ ಆಗಿರ್ತಾನೆ ಅಂದಾಗ ಬಹಳ ಸಂತೋಷ ಆಗುತ್ತೆ. ಇವನನ್ನು ಅವನು ಮತ್ತೆ ಹಸ್ತಿನಾವತಿಗೆ ಕರೆದುಕೊಂಡು ಹೋಗ್ತಾನೆ. ಕರೆದುಕೊಂಡು ಹೋದಾಗ ಅಲ್ಲಿ ಹಸ್ತಿನಾವತಿನಲ್ಲಿ ಎಲ್ಲ ಪ್ರಜೆಗಳು ತುಂಬ ಸಂತೋಷ ಪಡ್ತಾರೆ. ದಿನದಿಂದ ದಿನಕ್ಕೆ ಈ ಬಾಲಕ ಅಂತಂತಂದರೆ ಗಂಗಾದೇವಿ ಮತ್ತು ಶಂತನುವಿನ ಬಾಲಕನೇ ಆಗಿರ್ತಾನೆ. ಅವನಿಗೆ ದೇವರಥ ಅಂತ ಹೆಸರಿಟ್ಟಿರ್ತಾಳೆ ಅವಳು. ಆ ದೇವರಥನು ಮುಂದೆ ಪ್ರವರ್ಧಮಾನಕ್ಕೆ ಬರ್ತಾನೆ, ಯೌವನಾವಸ್ಥೆಗೆ ಬರ್ತಾನೆ. ಶಕ್ತಿ, ಸಾಮರ್ಥ್ಯ, ಚಮತ್ಕಾರಗಳನ್ನು ನೋಡಿ ಜನ ಕೂಡ ಬಹಳ ಪುಲಕಿತರಾಗಿರ್ತಾರೆ. ಈ ಶಂತನು ಮಹಾರಾಜ ಹೀಗೆ ದಿನ ಕಳೆದಂತೆ ಮತ್ತೊಂದು ದಿನ ಅವನು ವನವಿಹಾರಕ್ಕೆ ಅಂತೇಳಿ ಹೋಗ್ತಾನೆ. ವನವಿಹಾರಕ್ಕೆ ಅಂತ ಹೋದಾಗ ಅವನ ಮೂಗಿಗೆ ವಿಶೇಷವಾದಂಥ ಒಂದು ಸುವಾಸನೆ ಬಡಿಯುತ್ತೆ. ಆ ಸುವಾಸನೆಯನ್ನೇ ದಿಕ್ಕನ್ನೇ ಅನುಸರಿಸಿಕೊಂಡು ಹೋದಾಗ ಇದು ಯಮುನಾ ನದಿಯ ತೀರಕ್ಕೆ ಕರೆದುಕೊಂಡು ಹೋಗುತ್ತೆ. ಸೊ ಅಲ್ಲಿ ಒಬ್ಬಳು ದೋಣಿಯನ್ನು ನಡೆಸ್ತಕ್ಕಂಥ ತುಂಬ ಅತ್ಯಂತ ಸುಂದರವಾದಂಥ ಬಾಲೆ ಅಲ್ಲಿ ಯುವತಿ ಕಣ್ಣಿಗೆ ಗೋಚರಿಸ್ತಾಳೆ. ಶಂತನು ಮಹಾರಾಜ ಅವಳಿಗೆ ಬಹಳ ಆಕರ್ಷಣೆಗೊಳ್ತಾನೆ ಅವಳಿಂದ. ಅವಳನ್ನು ನೇರವಾಗಿ ಕೇಳ್ತಾನೆ, ನೀನು ನನ್ನನ್ನು ಒರೆಸ್ತೀಯಾ ಅಂಥೇಳಿ. ಯಾಕೆಂದರೆ ಅಷ್ಟು ಆಕರ್ಷಣೆಗೊಳಗಾಗ್ತಾನೆ ಅವನು. ಅವಳು ಯೋಜನಾಗಂಧಿ ಅಂತಂದರೆ ಯಾಕೆ ಅವಳಿಗೆ ಯೋಜನಾಗಂಧಿ ಅಂತ ಹೆಸರು ಬಂತು ಅಂದರೆ ಅವಳ ಮೈಯಿಂದ ಹೊರಸೂಸ್ತಕ್ಕಂಥ ಸುವಾಸನೆ ಯೋಜನೆಗಳಷ್ಟು ದೂರ ಸಾಕ್ತಿತ್ತಂತೆ. ಅದಕ್ಕಾಗಿ ಅವಳಿಗೆ ಯೋಜನಾಗಂಧಿ ಅಂತ ಹೆಸರಿರುತ್ತೆ. ಇವನು ಒರೆಸ್ತೀಯ ಅಂತ ಕೇಳಿದಾಗ ಆ ಯೋಜನಾಗಂಧಿ ಕೇಳ್ತಾಳೆ, ನೀನು ನನ್ನನ್ನು ಮದುವೆ ಆಗಬೇಕು ಅಂದರೆ ನನ್ನ ತಂದೆಯನ್ನು ಕೇಳಬೇಕು, ನಾನು ದಾಶರಾಜನ ಪುತ್ರಿಯಾಗಿರ್ತೀನಿ ಅಂತ. ಆಯಿತು, ನಿನ್ನ ತಂದೆಯನ್ನೇ ಕೇಳ್ತೀನಿ, ನಡಿ ಹೋಗೋಣ ನಿನ್ನ ತಂದೆಯ ಬಳಿ ಅಂತ ಹೊರಡ್ತಾನೆ. ಅವಳ ದೋಣಿಯಲ್ಲೇ ಅವನ ತಂದೆಯ ಮನೆಗೆ ಹೋಗ್ತಾಳೆ. ಮಹಾರಾಜ ಶಂತನು ಮಹಾರಾಜ ಅಂತಂದರೆ ವಿಖ್ಯಾತವಾದಂತಹ ಮಹಾರಾಜ. ಅವನು ನನ್ನ ಮಗಳನ್ನು ಒರೆಸ್ತಾನೆ ಅಂದರೆ ಅವನಿಗೆ ತುಂಬ ಸಂತೋಷ ಆಗುತ್ತೆ. ಆದರೆ ಅವನು ಒಂದು ಷರತ್ತನ್ನು ವಿಧಿಸ್ತಾನೆ. ನಿನಗಾಗಲೇ ಒಬ್ಬ ಮಗ ಇದ್ದಾನೆ, ಅವನು ಮಹಾಪರಾಕ್ರಮಿ ಎಂದು ನಾವು ಕೇಳಲ್ಪಟ್ಟಿದ್ದೀವಿ. ಆ ಮಹಾಪರಾಕ್ರಮಿಯಾದ ಮಗ ಇರೋದರಿಂದ ಮುಂದೆ ನನ್ನ ಮಗಳಿಗೆ ಹುಟ್ಟತಕ್ಕಂಥ ಮಗ ಮಹಾರಾಜ ಆಗೋದಕ್ಕೆ ಸಾಧ್ಯ ಆಗಲ್ಲ. ನೀನೇನಾದ್ರೂ ನನ್ನ ಮಗಳಿಗೆ ಹುಟ್ಟತಕ್ಕಂಥ ಮಗುವನ್ನು ಮಹಾರಾಜನನ್ನಾಗಿ ಮಾಡ್ತೀನಿ ಅಂತ ನಾವು ಒಪ್ಕೊಂಡ್ರೆ ನನ್ನ ಮಗಳನ್ನು ನೀನು ಮದುವೆ ಆಗ್ಬೋದು ಅಂಥೇಳಿ ಅಂತ ಷರತ್ತನ್ನು ವಿಧಿಸ್ತಾನೆ. ಶಂತನು ಮಹಾರಾಜನಿಗೆ ತುಂಬ ಬೇಸರವಾಗುತ್ತೆ. ಅತ್ಯಂತ ಪರಾಕ್ರಮಿಯಾದಂಥ, ಶೂರನೂ ಆದಂಥ, ಸಮರ್ಥನೂ ಆದಂಥ ಆ ದೇವರತನ ಬದಲಾಗಿ ಮತ್ತೋರ್ವ ಮಗನನ್ನು ನಾನು ಮಹಾರಾಜನನ್ನಾಗಿ ಮಾಡಲಾರೆ ಅಂಥೇಳಿ ತಿಳಿದುಕೊಂಡು ಅವನ ಷರತ್ತಿಗೆ ಒಪ್ಪದೆ ಅವನು ರಾಜ್ಯಕ್ಕೆ ನಿರಾಶನಾಗಿ ಹಿಂದಿರುಗ್ತಾನೆ. ಅಂದರೆ ಯೋಜನಾಗಂಧಿಯನ್ನು ಭೇಟಿ ಆದರೂ ಕೂಡ ಅವನು ಅವಳನ್ನು ಒರೆಸೋದಕ್ಕೆ ಸಾಧ್ಯ ಆಗಲ್ಲ. ಅವನ ದೇವರತನ ಮೇಲಿನ ಪ್ರೀತಿಗೆ ಅವನ ಆಸೆಯನ್ನು ಬದಿಗಿಟ್ಟು ನಿರಾಸೆಯಿಂದ ಅವನು ಹಸ್ತಿನಾವತಿಗೆ ಹಿಂತಿರುಗ್ತಾನೆ. ಮುಂದೆ ಇವನು ಯೋಜನಾಗಂಧಿಯನ್ನು ಮದುವೆ ಆಗ್ತಾನೋ ಅಥವಾ ಇಲ್ಲವೋ, ಶಂತನುವಿನ ಮೊದಲೇ ಮಗ ದೇವರತ ಏನಾಗ್ತಾನೆ ಅನ್ನೋದನ್ನು ಮುಂದಿನ ಕಥಾಭಾಗದಲ್ಲಿ ತಿಳಿಸ್ಕೊಡ್ತೀನಿ. ನಮಸ್ಕಾರ.